से अपनी मजबूत पहचान बना रहा है। एक क्षेत्र है एआई यानी आर्टिफिशियल मॉडल में हिस्सा लेने के लिए पेरिस गया। वहां दुनिया ने इस सेक्टर में भारत की प्रगति की खूब सराहना की। हमारे देश के लोग ರಿಪೋರ್ಟ್ ಕೊಟ್ಟರು, ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಅನ್ನೋದ್ರ ಬಗ್ಗೆ ಯಾವ ತರ ಮಾತಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಹಲವಾರು ಬಾರಿ ನಮ್ಮ ನರೇಂದ್ರ ಮೋದಿಜಿಯವರು ಮಾತಾಡಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ. ಎಕ್ಸಾಂಪಲ್ ಆಜಾದಿಕ ಅಮೃತ ಮಹೋತ್ಸವ ದಿನ ನಾವೇನು 1,30,000 ಸ್ಕ್ವೇರ್ ಫೀಟ್ ಒಂದೇ ಭಾರತದ ಅತಿ ದೊಡ್ಡ ಫ್ಲಾಗ್ ಅನ್ನ ನಾವು ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಾವು ಪ್ರದರ್ಶನ ಮಾಡಿದ್ರೆ ರಕ್ಷಣಾ ಸಚಿವರು ಹೆಲಿಕಾಪ್ಟರ್ ಕಳಿಸೋದ್ರ ಮುಖಾಂತರ ಅದರಲ್ಲಿ ಪುಷ್ಪನ ಸುರಿಮಳೆ ಮಾಡಿದ್ರು. ಅದ್ರ ಬಗ್ಗೆನೂ ದೇಶದಲ್ಲಿ ಅತಿ ದೊಡ್ಡ ಬಾಟನ್ನ ಕೋಲಾರದಲ್ಲಿ ಮಾಡಿದ್ದಾರೆ ಅಂತೇಳಿ ಹೇಳೋದ್ರ ಮುಖಾಂತರ ನಮ್ಮ ಕೋಲಾರದಲ್ಲಿರ್ತಕ್ಕಂಥ ಈಗ ನೋಡಿದ್ವಿ ನಾವು ತಮಿಳುನಾಡಲ್ಲಿ ಹುಲಿ ವೇಷ ಹಾಕ್ತಾರೆ, ಇದ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹುಲಿ ಸಾಕ್ತಾರೆ, ಎಲ್ಲೆಲ್ಲಿ ಚಿರತೆ ಸಾಕ್ತಾರೆ, ಎಲ್ಲೆಲ್ಲಿ ಸಿಂಹಗಳನ್ನು ಸಾಕ್ತಾರೆ, ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಬೇರೆ ದೇಶದಲ್ಲಿ ಇಲ್ಲ. ಯಾವ ರೀತಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲೂ ಸಾಧನೆ ಮಾಡಿರ್ತಕ್ಕಂಥದ್ದು ಯಾರಿಗೂ ಪರಿಚಯನೇ ಇದೆ. ಅವರಷ್ಟಕ್ಕೆ ಅವರು ದೇಶದ ಸೇವೆ ಮತ್ತೆ ರೈತರಿಗಾಗಂತ ಅನುಕೂಲ, ಯುವಕರಿಗಾಗಂತ ಅನುಕೂಲ, ಇವತ್ತು ಜಿಂಕೆಗಳನ್ನ ಉಳಿಸಂತದ್ದು ಅದ್ರ ಬಗ್ಗೆ ಅವೇರ್ನೆಸ್ ಕೊಡಂತ ಕೆಲಸಗಳನ್ನ ಮಾಡಿದ್ರು. ಪ್ರತಿಯೊಬ್ಬ ಸಾಧಕರ ಬಗ್ಗೆನೂ ಅವರು ಗುರುತಿಸಿ ಇಲ್ಲಿ ಹಿಂದೆ ಇದ್ದಂತ ರಾಜಕಾರಣಿಗಳು ನೀವು ನೋಡಿದ್ದೀರಿ, ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ಒಂದು 10-15 ಇನ್ಫ್ಲೂಯೆನ್ಸ್ ಲೆಟರ್ ಕೊಟ್ರೆ ಅವ್ರಿಗೆ ಪದ್ಮಶ್ರೀ, ಪದ್ಮಭೂಷಣ ಇನ್ನೊಂದು ಮತ್ತೊಂದು ಕೊಡ್ತಾ ಇದ್ರು. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಗೆ ಗೊತ್ತಿಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ತಪ್ಪೆ ಮಜಾ ಮಾಡ್ತಾ ಇದ್ದಂತ ನಮ್ಮ ಬೆಳ್ಪಾಪ್ನಹಳ್ಳಿ ಪುಣ್ಯಕ್ಕಪ್ಪನಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಯಾವ ರೀತಿ ಇಲ್ಲಿ ಇನ್ಫ್ಲೂಯೆನ್ಸೇ ಇಲ್ಲ, ಯಾರ್ಯಾರು ವಿಶೇಷವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಸಮಾಜಕ್ಕೆ ಒಳ್ಳೇದಾಗಂತ ಕೆಲಸಗಳು ಮಾಡ್ತಾ ಇರ್ತಾರೆ, ಅವ್ರನ್ನ ಗುರುತಿಸಿ ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ, ಡಾಕ್ಟರ್ ಇವೆಲ್ಲ ಪ್ರಶಸ್ತಿಗಳು ಕೊಡೋದ್ರ ಮುಖಾಂತರ ಈ ದೇಶದ ಬಗ್ಗೆ ಈ ಗೌರವ ಹೆಚ್ಚಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಸ್ಥಳಗಳನ್ನ ನಾವು ನೋಡ್ಬೇಕು, ಇದ್ ಮಾಡ್ಬೇಕು. ಈಗ ಎಕ್ಸಾಂಪಲ್ ನಾವೇನು ಕುಂಭಮೇಳದಲ್ಲಿ ಎಲ್ಲಾರು ಹೇಳ್ತಾ ಇದ್ರು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿ. ಆದ್ರೆ ಕಳೆದ 1 ತಿಂಗಳೊಳಗಡೆ ಈಗೇನ್ 26ನೇ ತಾರೀಕು ಲಾಸ್ಟ್ ಆಗುತ್ತೆ ಕುಂಭಮೇಳ, 144 ವರ್ಷಗಳ ನಂತರ ಬಂದಿರ್ತಕ್ಕಂಥ ಕುಂಭಮೇಳ ನೆಕ್ಸ್ಟ್ ನಾವು ಅದನ್ನ ನೋಡಕ್ಕಾಗಲ್ಲ, ನಮ್ಮ ಜನರೇಷನ್ ಯಾವ್ದು ಇರಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ 60 ಕೋಟಿಗೂ ಹೆಚ್ಚಿಗೆ ನಮ್ಮ ದೇಶದ ಜನಸಂಖ್ಯೆ ಏನಿದೆ ಅದರಲ್ಲಿ 50% ಜನ ಹೋಗಿ ಅಲ್ಲಿ ಎಷ್ಟೇ ಜನ ಹೋದ್ರೂ ಯಾವುದೇ ರೀತಿಯಾದಂತಹ ತೊಂದರೆಗಳಿದೆ. 1954 ಅಲ್ಲಿ 800 ಜನ ಕಾಲ್ದುರ್ಗಕ್ಕೆ ತಿರೋಗಿದ್ರು. ಅವಾಗ ಹೋಗಿರ್ತಕ್ಕಂಥ ಲಕ್ಷಾಂತರ ಜನ ಅಷ್ಟೇ. ಇವತ್ತು ಕೋಟ್ಯಾಂತರ ಜನ ಹೋದ್ರೆ ಅಲ್ಲಿನ ವ್ಯವಸ್ಥೆಗಳು, ಓದೋರಿಗೆಲ್ಲ ಊಟ, ಉಳ್ಕೊಳ್ಳೋದ ವ್ಯವಸ್ಥೆಗಳು ಇದನ್ನೆಲ್ಲ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು, ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಯಾವ ತರ ಇವತ್ತು ಹೋಗ್ತಾನೆ ಇದ್ದಾನೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪುಣ್ಯ ಸ್ಥಳಗಳು, ಇತಿಹಾಸ ಇರ್ತಕ್ಕಂಥ ಸ್ಥಳಗಳ ಬಗ್ಗೆ, ವಿಶೇಷತೆ ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ಪ್ರತಿಯೊಂದು ಕಮ್ಯುನಿಟಿಯನ್ನು ಎಲ್ಲ ಈ ದೇಶದ ಜನನ್ನ ತಮ್ಮೊಳಗೆ ತಿಳ್ಕೊಂಡು ಯಾವ ರೀತಿ ಕರೋನಾ ಟೈಮಲ್ಲಿ ಲಸಿಕೆ ಕೊಡೋದ್ರ ಮುಖಾಂತರ, ಗಂಟೆ ಬಾರಿಸೋದ್ರ ಮುಖಾಂತರ, ಜ್ಯೋತಿ ಬೆಳೆಸೋದ್ರ ಮುಖಾಂತರ ದೇಶದ ಜನತೆಯನ್ನ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ನೋಡ್ತಾ ಇದ್ದಂತವ್ರನ್ನೆಲ್ಲ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ನಾವು ಸ್ಕೂಲಲ್ಲಿ ನೋಡಿದ್ರೆ ಮಕ್ಕಳು ಗಲಾಟೆ ಮಾಡ್ತಾ ಇರ್ತಾರೆ 20 ದಿನ, ಅವ್ರು ನಾವು ಒಂದ್ ಕಡೆ ನಾವು ಕನ್ಸಿಸ್ಟೆಂಟ್ ಮಾಡೋಕ್ಕಾಗಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದ ಜನ ಒಂದ್ ಕಡೆ ಸೆಳೆದು ಏನೋ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರು ಅಂತ ಹೇಳಿ ಅದನ್ನ ಕೇಳಿಸ್ಕೊಂಡು ಇವತ್ತು ಕೋಟ್ಯಾಂತರ ಜನ ನಾವು ಲಸಿಕೆನ ಹಾಕಿಸ್ಕೊಂಡು ಇವತ್ತು ನಾವು ಜೀವಂತವಾಗಿದ್ದೀವಿ ಅಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮನ್ ಕಿ ಬಾತ್ ನಲ್ಲಿ ನಮ್ಗೆ ಕೊಟ್ಟಂತ ಸಂದೇಶಗಳಿಗೆ ಅದನ್ನ ಪ್ರತಿಯೊಂದನ್ನು ಕೊಟ್ಟು ಯಶಸ್ವಿಯಾಗಿ 119ನೇ ಎಪಿಸೋಡ್ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಡಿಡಿ ದೂರದರ್ಶನ್ ಅವರು ಎಲ್ಲರೂ ಬಂದು ನಮ್ಮ ಇದನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಆದಂತ ಓಂಶಕ್ತಿ ಜನಪತಿಯವರು, ನಮ್ಮ ಹಿಂದಿನ ಅಧ್ಯಕ್ಷರಾದಂತ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು, ನಮ್ಮ ಸಂಸದರಾದಂತ ಮಹೇಶ್ ಬಾಬು ಅವರು, ಮಾಜಿ ಶಾಸಕರಾದಂತ ಲಕ್ಷ್ಮಣಣ್ಣವರು, ನಮ್ಮ ಸಿಎಂ ಶ್ರೀನಾಥ್ ಅವರು, ಎಲ್ಲ ನಮ್ಮ ಡಿವೈಎಸ್ಪಿ ಆದಂತ ನಮ್ಮ ಶಿವಕುಮಾರ್ ಅಣ್ಣವರು ಎಲ್ಲ